ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ತುಮಕೂರಿನಲ್ಲಿ ಮೆಟ್ರೋ ಮಾಡೋದಾಗಿ ರೀಸೆಂಟ್ ಆಗಿ ಅಪ್ಡೇಟ್ ಬಂದಿದೆ. ಅಲ್ಲದೆ ಮತ್ತೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ತುಮಕೂರಿನಲ್ಲಿ ನಿರ್ಮಾಣ ಮಾಡಲು ಯೋಜಿಸಲಾಗುತ್ತಿದೆ. ಆಗಲೇ ಸ್ಥಳ ಕೂಡ ಗುರುತು ಮಾಡಲಾಗಿದೆ. ಕರ್ನಾಟಕದ ಪ್ರತಿಷ್ಠಿತ ಯೋಜನೆಯಾದ ಕ್ವೀನ್ ಸಿಟಿ ಯೋಜನೆಯನ್ನು ತುಮಕೂರಿನಲ್ಲಿ ನಿರ್ಮಾಣ ಮಾಡಬಹುದು. ಹಾಗೂ ತುಮಕೂರಿನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಕೂಡ ಮುಂದಿನ 2 ವರ್ಷಗಳಲ್ಲಿ ನಿರ್ಮಾಣಗೊಳ್ಳಲಿದೆ. ಈ 4 ಯೋಜನೆಗಳು ತುಮಕೂರಿನಲ್ಲಿ ಆಗಲು ಪ್ರಮುಖವಾದ ಅಂಶಗಳೇನು ಮತ್ತು ಈ ಯೋಜನೆಗಳ ಲೇಟೆಸ್ಟ್ ಅಪ್ಡೇಟ್ ಏನಿದೆ, ಇನ್ನೂ ಹಲವಾರು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತಪ್ಪದೇ ಪೂರ್ತಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಸ್ನೇಹಿತರೆ, ತುಮಕೂರು ಜಿಲ್ಲೆ ಭಾರತದ ಕರ್ನಾಟಕ ರಾಜ್ಯದ ಒಂದು ಆಡಳಿತಾತ್ಮಕ ಜಿಲ್ಲೆಯಾಗಿದೆ. ಕರ್ನಾಟಕದ 3ನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ. ಬೆಂಗಳೂರಿನಿಂದ ತುಮಕೂರಿಗೆ ಕೇವಲ 1.5 ಗಂಟೆಗಳ ಪ್ರಯಾಣ. ತುಮಕೂರು ಜಿಲ್ಲೆ ತೆಂಗಿನಕಾಯಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಮತ್ತು ತುಮಕೂರನ್ನು ಕಲ್ಪತರು ನಾಡು ಎಂದು ಕರೆಯಲಾಗುತ್ತದೆ. ತುಮಕೂರಿನಲ್ಲಿ ಹೆಸರಾಂತ ತಾಲೂಕುಗಳಾದ ಸಿರಾ, ಗುಬ್ಬಿ, ತಿಪಟೂರು, ತುರುವೇಕೆರೆ, ಕುಣಿಗಲ್, ಮಧುಗಿರಿ, ಪಾವಗಡ, ಕೊರಟಗೆರೆ ಮತ್ತು ಚಿಕ್ಕನಾಯಕನಹಳ್ಳಿ ಇದೆ. ತುಮಕೂರು ಜಿಲ್ಲೆ ಯಾವ ಜಿಲ್ಲೆಗಳಿಂದ ಸುತ್ತುವರಿದಿದೆ ಅಂತ ನೋಡೋದಾದರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಪೂರ್ವದಲ್ಲಿ ಬೆಂಗಳೂರು ಗ್ರಾಮಾಂತರ, ಆಗ್ನೇಯದಲ್ಲಿ ರಾಮನಗರ ಜಿಲ್ಲೆ, ನೈಋತ್ಯದಲ್ಲಿ ಮಂಡ್ಯ ಮತ್ತು ಹಾಸನ ಜಿಲ್ಲೆಗಳು, ಪಶ್ಚಿಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ವಾಯುವ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆ, ಉತ್ತರದಲ್ಲಿ ಶ್ರೀ ಸತ್ಯಸಾಯಿ ಜಿಲ್ಲೆ ಮತ್ತು ಆಂಧ್ರದ ಅನಂತಪುರ ಜಿಲ್ಲೆಗಳಿಂದ ಸುತ್ತುವರಿದಿದೆ. ತುಮಕೂರು ಪ್ರಮುಖವಾಗಿ ಬೆಂಗಳೂರು, ಹಾಸನ, ಚಿತ್ರದುರ್ಗ ಮತ್ತು ಇನ್ನೂ ಅನೇಕ ನಗರಗಳಿಗೆ ಸಂಪರ್ಕವನ್ನು ಒದಗಿಸುತ್ತದೆ. ತುಮಕೂರನ್ನು ಮಿಡಲ್ ಕ್ಲಾಸ್ ಮೆಜಾರಿಟಿ ಸಿಟಿ ಅಂತ ಕರೆಯಲಾಗುತ್ತೆ. ಪ್ರಮುಖ ವಾಣಿಜ್ಯ ಬೆಳೆಗಳು ಭತ್ತ, ರಾಗಿ ಮತ್ತು ಕಡಲೆ. ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಮತ್ತು ಗ್ರಾನೈಟ್ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ಖನಿಜಗಳಾಗಿವೆ. ಇಷ್ಟೆಲ್ಲ ವಿಶೇಷತೆಗಳಿರುವ ನಮ್ಮ ತುಮಕೂರು ಜಿಲ್ಲೆಗೆ ನೆಲಮಂಗಲದಿಂದ ಮೆಟ್ರೋ ವಿಸ್ತರಣೆ ಮಾಡುವ ಯೋಜನೆ ರೂಪಿಸಲಾಗುತ್ತಿದೆ. ನೆಲಮಂಗಲದಿಂದ ತುಮಕೂರಿಗೆ ಕೇವಲ 40 ಕಿಲೋಮೀಟರ್ ದೂರ ಇದ್ದು, ನಮ್ಮ ಮೆಟ್ರೋ ತುಮಕೂರುವರೆಗೆ ಎಕ್ಸ್ಟೆನ್ಷನ್ ಮಾಡಲು ಮಾತುಕತೆಗಳು ನಡೆಯುತ್ತಿವೆ. RV ಅಸೋಸಿಯೇಟ್ಸ್ ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್ ಆ್ಯಂಡ್ ಕಾಂಟ್ರಾಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಜೂನ್ 2024ರಲ್ಲಿ 1,25,00,000 ವೆಚ್ಚದಲ್ಲಿ ನೆಲಮಂಗಲದ ಮಾದವರದಿಂದ ತುಮಕೂರುವರೆಗೆ ಮೆಟ್ರೋ ವಿಸ್ತರಿಸಲು ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಅನ್ನು ಪ್ರಿಪೇರ್ ಮಾಡಲಾಗುತ್ತಿದೆ. ಸುಮಾರು 52.41 ಕಿಲೋಮೀಟರ್ ಮೆಟ್ರೋ ಮಾರ್ಗವನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲಲ್ಲಿ ನಿರ್ಮಾಣ ಮಾಡಲು ಯೋಜಿಸಲಾಗುತ್ತಿದೆ. 19 ಸ್ಟೇಷನ್ಗಳು ಈ ಭಾಗದಲ್ಲಿ ಬರಲಿದ್ದು, ಆ ಸ್ಟೇಷನ್ಗಳು ಯಾವುವೆಂದು ನೋಡೋದಾದರೆ, ನೆಲಮಂಗಲದ ಮಾದವರವರೆಗೆ ರೀಸೆಂಟಾಗಿ ಮೆಟ್ರೋ ಸೇವೆ ಲಭ್ಯವಿದ್ದು, ಅಲ್ಲಿಂದ ಮುಂದೆ ಮಾಕಳಿ, ದಾಸನಪುರ, ನೆಲಮಂಗಲ ಬಸ್ ಸ್ಟ್ಯಾಂಡ್, ನೆಲಮಂಗಲ ನ್ಯಾಷನಲ್ ಹೈವೇ ಎಂಡ್, ಬೂದಿಹಾಳ್, ಟಿ ಬೇಗೂರ್, ಕುಲುವನಹಳ್ಳಿ, ಬಿಲ್ಲನಕೋಟೆ, ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ, ದಾಬಸ್ಪೇಟೆ, ನಲ್ಲಯ್ಯನಪಾಳ್ಯ, ಚಿಕ್ಕಹಳ್ಳಿ, ಹಿರೇಹಳ್ಳಿ, ಪಂಡಿತನಹಳ್ಳಿ, ಕ್ಯಾತಸಂದ್ರ, ತುಮಕೂರು ಯೂನಿವರ್ಸಿಟಿ, ತುಮಕೂರು ಬಸ್ ಸ್ಟ್ಯಾಂಡ್ ಇಲ್ಲಿಯವರೆಗೆ ಮೆಟ್ರೋ ವಿಸ್ತರಣೆಯಾಗಬಹುದೆಂದು ಹೇಳಲಾಗುತ್ತಿದೆ. ಈ ಮಾರ್ಗ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಅನ್ನು 2025ರ ಮೊದಲ ಭಾಗದಲ್ಲಿ ಸಿದ್ಧಪಡಿಸಲಾಗುವುದಾಗಿ ಮತ್ತು ಅಂತಿಮಗೊಳಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಫೈನಲ್ DPR ಮತ್ತು ಪ್ರಾಜೆಕ್ಟ್ನ ಅಪ್ರೂವಲ್, ಪ್ರಾಜೆಕ್ಟ್ಗೆ ಬೇಕಾದಂತಹ ಫಂಡನ್ನು ರೆಡಿ ಮಾಡಲಾಗುತ್ತದೆ. ತುಮಕೂರಿನಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಲು ಪ್ಲಾನ್ ಮಾಡಲಾಗುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿ 75ರ ಉದ್ದಕ್ಕೂ ಇರುವ ಕುಣಿಗಲ್ ಅಥವಾ ದಾಬಸ್ಪೇಟೆ ನಡುವೆ ಜಾಗವನ್ನು ಹುಡುಕಲಾಗುತ್ತಿದೆ. ತುಮಕೂರು ಬೆಂಗಳೂರಿನೊಂದಿಗೆ ವಿಕಸನಗೊಳ್ಳುತ್ತಿದೆ. ಇದನ್ನು ಗ್ರೇಟರ್ ಬೆಂಗಳೂರು ಎಂದು ವರ್ಗೀಕರಿಸಲು ಚರ್ಚೆಗಳು ನಡೆಯುತ್ತಿವೆ. 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೇನಾದರೂ ತುಮಕೂರಿನಲ್ಲಿ ನಿರ್ಮಿಸಲು ಒಪ್ಪಿಗೆಯಾದರೆ ಮೆಟ್ರೋ ಸೇವೆ ಬರುವುದು ಬಹುತೇಕ ಖಚಿತವಾಗುತ್ತೆ. ಅಲ್ಲದೆ ತುಮಕೂರಿನಲ್ಲಿ ಸುಮಾರು 5,800 ಎಕರೆ ಪ್ರದೇಶದಲ್ಲಿ ಕ್ವೀನ್ ಸಿಟಿ ನಿರ್ಮಾಣ ಮಾಡಲು ಕರ್ನಾಟಕ ಸರ್ಕಾರ ಯೋಜನೆ ರೂಪಿಸಿದ್ದು, ಸೆಪ್ಟೆಂಬರ್ 2024ರಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ದಾಬಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರದ ನಡುವೆ ಬರುವ ನಿರೀಕ್ಷೆ ಇರುವ ಕ್ವೀನ್ ಸಿಟಿಯು ಸ್ಮಾರ್ಟ್, ಸುಸ್ಥಿರ ಪರಿಸರ, ಜಾಗತಿಕ ಪ್ರತಿಭೆಗಳನ್ನು ಆಕರ್ಷಿಸಲು ಉದ್ಯಮಶೀಲತೆ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವ ನಿರೀಕ್ಷೆ ಇದೆ. ಕ್ವೀನ್ ಸಿಟಿಯಲ್ಲಿ 4 ಪ್ರಮುಖ ವಿಭಾಗಗಳು ಬರಲಿದ್ದು, ನಾಲೆಡ್ಜ್, ಹೆಲ್ತ್, ಇನೋವೇಷನ್ ಮತ್ತು ರಿಸರ್ಚ್ ಎಂದು ಹೆಸರಿಡಲಾಗಿದೆ. ಕ್ವೀನ್ ಸಿಟಿ ಭಾರತ ದೇಶಕ್ಕೆ ಒಂದು ಹೊಸ ಇನೋವೇಷನ್ ಆಗಿದ್ದು, ಪಬ್ಲಿಕ್ ಮತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೋಡ್ನಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಈ ಕ್ವೀನ್ ಸಿಟಿ ನಿರ್ಮಾಣವಾಗುವುದರಿಂದ ಬೇರೆ ರಾಜ್ಯಗಳಿಗೂ ಎಕ್ಸಾಂಪಲ್ ಆಗುತ್ತೆ.
ವಿಶ್ವದಾದ್ಯಂತ ಹೂಡಿಕೆದಾರರು ಹೂಡಿಕೆ ಮಾಡಲು ಮುಂದೆ ಬರುವ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಗುಜರಾತ್ನಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಗಿಫ್ಟ್ ಸಿಟಿಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಅದೇ ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕ್ವೀನ್ ಸಿಟಿಯನ್ನು ನಿರ್ಮಾಣ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಿಕೊಂಡಾಗ ನರೇಂದ್ರ ಮೋದಿಯವರು ತಿರಸ್ಕಾರ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ವೀನ್ ಸಿಟಿ ನಿರ್ಮಾಣ ಮಾಡೋದಾಗಿ ಸೆಪ್ಟೆಂಬರ್ 2024ರಲ್ಲಿ ಘೋಷಣೆ ಮಾಡಿದ್ದಾರೆ. ಗುಜರಾತ್ನ ಗಿಫ್ಟ್ ಸಿಟಿಯನ್ನು ಮೀರಿಸುವಂತೆ ಕರ್ನಾಟಕದ ಕ್ವೀನ್ ಸಿಟಿಯನ್ನು ನಿರ್ಮಾಣ ಮಾಡೋದಾಗಿ ಸಿದ್ದರಾಮಯ್ಯನವರು ಭರವಸೆ ನೀಡಿದ್ದಾರೆ. ಕ್ವೀನ್ ಸಿಟಿಯಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ ಹೊಸ ಕೈಗಾರಿಕೆಗಳು, ಸೆಮಿಕಂಡಕ್ಟರ್ಸ್, ಏರೋಸ್ಪೇಸ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಫೆನ್ಸ್, ಸ್ಟಾರ್ಟಪ್ಗಳು, ಸಂಶೋಧನಾ ಕೇಂದ್ರಗಳು, ವಿಶ್ವದರ್ಜೆಯ ಶಿಕ್ಷಣ ಸಂಸ್ಥೆಗಳು, ಪ್ರಪಂಚದ ಟಾಪ್ 500 ಯೂನಿವರ್ಸಿಟಿ ತಲೆ ಎತ್ತಲಿದೆ, ಟಾಪ್ ಕ್ಲಾಸ್ ಹಾಸ್ಪಿಟಲ್ಗಳು, ವೈದ್ಯಕೀಯ ಸಂಶೋಧನಾ ಕೇಂದ್ರಗಳು ಇನ್ನೂ ಮುಂತಾದವುಗಳು ಇರುತ್ತೆ. ಪ್ರಾರಂಭಿಕವಾಗಿ ಸುಮಾರು 2000 ಎಕರೆ ಪ್ರದೇಶದಲ್ಲಿ ಕ್ವೀನ್ ಸಿಟಿ ನಿರ್ಮಾಣವಾಗುತ್ತದೆ. 2000 ಎಕರೆ ಪ್ರದೇಶದಲ್ಲಿ 40% ಜಾಗವನ್ನು ಪಾರ್ಕ್ಗಳು ಮತ್ತು ಗಿಡ ಮರಗಳನ್ನು ಬೆಳೆಸಲು ಮೀಸಲಿಡಲಾಗುತ್ತದೆ. ಸುಮಾರು 465 ಎಕರೆ ಪ್ರದೇಶದಲ್ಲಿ ಸೋಲಾರ್ ಪ್ಯಾನೆಲ್ ಅನ್ನು ನಿರ್ಮಾಣ ಮಾಡಲಾಗುತ್ತೆ. ಈ ಕ್ವೀನ್ ಸಿಟಿ ಮಾಡೋದ್ರಿಂದ ಕರ್ನಾಟಕ ರಾಜ್ಯದ ಆರ್ಥಿಕತೆಗೆ ಮತ್ತಷ್ಟು ಆನೆಬಲ ಸಿಗಲಿದೆ. ಇಡೀ ದೇಶವೇ ನಮ್ಮ ಕರ್ನಾಟಕ ರಾಜ್ಯವನ್ನು ತಿರುಗಿ ನೋಡುವಂತೆ ಆಗುತ್ತೆ. ತುಮಕೂರಿನಲ್ಲಿ ಮತ್ತೊಂದು ಮೆಗಾ ಅಪ್ಡೇಟ್ ಇದ್ದು, ತುಮಕೂರು ಗ್ರಾಮಾಂತರ ತಾಲೂಕಿನ ವಸಂತ ನರಸಾಪುರ ಕೈಗಾರಿಕಾ ಟೌನ್ಶಿಪ್ ಬಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. 41 ಎಕರೆ ಭೂಮಿ ಮಂಜೂರಾತಿ ಪತ್ರವನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಹಸ್ತಾಂತರಿಸಲಾಗಿದೆ. ತುಮಕೂರಿನಿಂದ 21 ಕಿಲೋಮೀಟರ್ ದೂರದಲ್ಲಿರುವ ಸೋರೆಕುಂಟೆ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದು, ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ನೀಡಿದೆ. ತುಮಕೂರಿನಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಘೋಷಣೆಯಾದಾಗಿನಿಂದಲೂ ಸುತ್ತಮುತ್ತಲಿನ 1 ಎಕರೆ ಜಮೀನಿನ ಬೆಲೆ 50 ಲಕ್ಷ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕ್ರಿಕೆಟ್ ಸ್ಟೇಡಿಯಂ ಅನ್ನು ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಾಗಿ 2 ವರ್ಷಗಳ ಅವಧಿಯಲ್ಲಿ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸುವ ನಿರೀಕ್ಷೆ ಇದೆ. ಅಲ್ಲದೆ ತುಮಕೂರನ್ನು ಬೆಂಗಳೂರಿನೊಂದಿಗೆ ವಿಲೀನ ಮಾಡುವ ಪ್ರಸ್ತಾವನೆಯನ್ನು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರಿಗೆ ತುಮಕೂರನ್ನು ವಿಲೀನ ಮಾಡಲು ರಾಜ್ಯ ಸರ್ಕಾರದ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ. ಏಷ್ಯಾದಲ್ಲೇ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ತುಮಕೂರಿನಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಹೂಡಿಕೆದಾರರು ಹರಿದು ಬರುವ ಸಾಧ್ಯತೆ ಇದೆ. 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಮಕೂರಿನಲ್ಲಿ ನಿರ್ಮಾಣ ಮಾಡುವ ಯೋಜನೆ ಇದೆ. ಮೆಟ್ರೋ ರೈಲು ಕೂಡ ಮುಂದಿನ ದಿನಗಳಲ್ಲಿ ಓಡಾಡುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಟು ತುಮಕೂರನ್ನು ಬೆಂಗಳೂರಿಗೆ ಸೇರಿಸುವುದರಿಂದ ರಾಜ್ಯಕ್ಕೆ ಹೆಲ್ಪ್ ಆಗಲಿದೆ ಎಂದು ಹೇಳಲಾಗುತ್ತಿದೆ. ತುಮಕೂರಿನಲ್ಲಿ ಸುಮಾರು 26 ಲಕ್ಷ ಜನಸಂಖ್ಯೆ ಇದ್ದು, ತುಮಕೂರು ರಾಜ್ಯದ ರಾಜಧಾನಿ ಬೆಂಗಳೂರು ಜನದಟ್ಟಣೆಯನ್ನು ಕಡಿಮೆ ಮಾಡುವ ಸ್ಯಾಟಲೈಟ್ ಟೌನ್ ನಗರವಾಗುವ ಸಾಮರ್ಥ್ಯವನ್ನು ಹೊಂದಿದೆ. ತುಮಕೂರು ಸುಮಾರು 9,114 ಮಿಲಿಯನ್ ಹೂಡಿಕೆಯೊಂದಿಗೆ 24 ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ನೆಲೆಯಾಗಲಿದೆ ಮತ್ತು 6,445 ಜನರಿಗೆ ಉದ್ಯೋಗವನ್ನು ಸೃಷ್ಟಿಸುತ್ತದೆ. 7.90 ಶತಕೋಟಿ ಹೂಡಿಕೆಯನ್ನು ಹೊಂದಿದೆ. ತುಮಕೂರು ಮತ್ತು ಪಕ್ಕದ ಜಿಲ್ಲೆಗಳ ವಿದ್ಯುತ್ ಅಗತ್ಯವನ್ನು ಪೂರೈಸಲು ಪಾವಗಡದಲ್ಲಿ 11,000 ಎಕರೆಯಲ್ಲಿ 2,000 ಮೆಗಾವ್ಯಾಟ್ ಸೌರ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲಾಗಿದೆ. ತುಮಕೂರು ದಕ್ಷಿಣ ಒಳನಾಡಿನ ಕರ್ನಾಟಕ ಜ್ಞಾನದ ಕೇಂದ್ರವಾಗಿದೆ ಮತ್ತು ತನ್ನದೇ ಆದ ತುಮಕೂರು ವಿಶ್ವವಿದ್ಯಾನಿಲಯ, 2 ವೈದ್ಯಕೀಯ ಕಾಲೇಜುಗಳು, 38 ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜುಗಳು, 1 ದಂತ ವೈದ್ಯಕೀಯ ಕಾಲೇಜು ಮತ್ತು ಅನೇಕ ಪಾಲಿಟೆಕ್ನಿಕ್ಗಳು, ಪ್ರೌಢಶಾಲೆಗಳು ಮತ್ತು ಪ್ರಾಥಮಿಕ ಶಾಲೆಗಳು ಉನ್ನತ ಶಿಕ್ಷಣವನ್ನು ನೀಡುತ್ತದೆ. ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ತುಮಕೂರನ್ನು ಗ್ರೇಟರ್ ಬೆಂಗಳೂರು ಅಂತ ಸೇರಿಸುವುದರಿಂದ ಹೆಚ್ಚಿನ ಉಪಯೋಗವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಇವಿಷ್ಟು ತುಮಕೂರು ಜಿಲ್ಲೆಯ ರೀಸೆಂಟ್ ಅಪ್ಡೇಟೆಡ್ ವಿಷಯಗಳು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.